ಈ ರೀತಿ ಸೋರೆಕಾಯಿ ಸಾಂಬಾರು ಮಾಡೋದನ್ನು, ಬ್ರಾಹ್ಮಣರ ಶೈಲಿ ಮಾಡೋದನ್ನು ನೀವು ಒಂದು ಸಲ ಮಾಡಿ ನೀವು ಮನೆಯಲ್ಲಿ ಇಟ್ಟಿದ್ದೀರ ಅಂತಂದರೆ ನಿಜವಾಗ್ಲೂ ಸಾಂಬಾರನ್ನೇ ಕುಡಿದು ಬಿಡ್ತಾರೆ ಫ್ರೆಂಡ್ಸ್. ಸಾಂಬಾರು ಒಂದೇ ಹೊತ್ತಿಗೆ ಖಾಲಿ ಆಗಿಬಿಡುತ್ತೆ. ನಿಜವಾಗ್ಲೂ ಅಷ್ಟು ರುಚಿ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ. ಇದು ನಾನು ಒಂದು 10 ಜನಕ್ಕಾಗುವಷ್ಟು ಸಾಂಬಾರು ಮಾಡಿದ್ದೀನಿ. ಆದರೆ ನಿಮ್ಮ ಮನೆಗಳಲ್ಲಿ ಏನಾದರೂ ಈ ರೀತಿ ಮಾಡಿಟ್ಟಿದ್ದೀರಿ ಅಂತಂದರೆ ಒಂದೇ ಹೊತ್ತಿಗೆ ಖಾಲಿ ಆಗಿಬಿಡುತ್ತೆ ಫ್ರೆಂಡ್ಸ್. ಹಾಗಾದರೆ ಈ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಸೋರೆಕಾಯಿ ಸಾಂಬಾರು ಮಾಡುವಂಥದ್ದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುವಂತಹ ಸಾಂಬಾರು ಇದು ಬ್ರಾಹ್ಮಣರು ಮಾಡುವಂತಹ ಸಾಂಬಾರು. ಈ ಸಾಂಬಾರನ್ನು ಮದುವೆಗಳಲ್ಲಿ ಮತ್ತು ಒಳ್ಳೆಯ ಸಮಾರಂಭಗಳಲ್ಲಿ ಮಾಡುವಂಥದ್ದಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ. ಇದಕ್ಕೆ ಬೇಕಾಗಿರುವಂಥ ಸಾಮಾನುಗಳು ಏನು ತುಂಬಾ ಜಾಸ್ತಿ ಏನು ಬೇಕಾಗಿಲ್ಲ ನೋಡಿ. ಸೋರೆಕಾಯಿ, ಎಳೆ ಸೋರೆಕಾಯಿ ಒಂದು 2 ತೆಗೆದುಕೊಂಡಿದ್ದೀನಿ. ಒಂದು 10 ಜನಕ್ಕಾಗುವಷ್ಟು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀನಿ. ನಾವು ಬೇಕಂತಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ಹಾಕಿದರೆ ಬಹಳ ಟೇಸ್ಟ್ ಬರುತ್ತೆ. ಕೆಲವರು ತಿನ್ನೋದಿಲ್ಲ, ತಿಂದೇ ಇರುವಂಥವರು ಹಾಕಕ್ಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ಮತ್ತು 1 ಈರುಳ್ಳಿ, ಕಾಯಿ ಸ್ವಲ್ಪ ತುರಿದಿಟ್ಕೊಳ್ತೀನಿ. ಟೊಮೆಟೊ ಮಾತ್ರ ನೋಡಿ ಇಷ್ಟು ಟೊಮೆಟೊ ತೆಗೆದುಕೊಂಡಿದ್ದೀನಿ. 9 ಟೊಮೆಟೊ ಹಾಕಲೇಬೇಕಾಗತ್ತೆ 2 ಸೋರೆಕಾಯಿಗೆ. ಮತ್ತು ಕೊತ್ತಂಬರಿ ಸೊಪ್ಪು ನಾಟಿದು ಸ್ವಲ್ಪ, ಕಾಯಿ ತುರಿ, ಇದರಲ್ಲಿ ಕಾಯಿ ತುರಿದಿಟ್ಕೊಳ್ತೀನಿ. ಒಂದು ಅರ್ಧ ಹೋಳಷ್ಟು ಕಾಯಿ ತುರಿದು ಇಟ್ಕೊಳ್ತೀನಿ. ಹಾಗಾದರೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಸಾಂಬಾರು ಅಂತ. ಮೊದಲು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಟೊಮೆಟೊ 9 ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಹುಣಸೆ ಹುಳಿ ಹಾಕುವ ಹಾಗಿಲ್ಲ, ಅದರಿಂದಾಗಿ ನಾವು ಟೊಮೆಟೊನ ಜಾಸ್ತಿ ಸೋರೆಕಾಯಿ ತಿರುಳನ್ನು ನಾನು ತೆಗಿತಾ ಇಲ್ಲ, ಯಾಕಂತಂದರೆ ಎಳೆ ಸೋರೆಕಾಯಿ ಆದ್ದರಿಂದ ಹಾಗೆ ಹಚ್ಚಿಟ್ಕೊಳ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಸೋರೆಕಾಯಿನ ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಈಗ ನಾವು ಸೋರೆಕಾಯಿನ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ, ಕಟ್ ಮಾಡಿರುವಂಥದ್ದು. ಮತ್ತು ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ. ಈಗ ನೋಡಿ, ಕಡಲೆ ಬೀಜ ಸ್ವಲ್ಪ ತೆಗೆದುಕೊಂಡಿದ್ದೀನಿ, 1 ಹಿಡಿಯಷ್ಟು. ಮತ್ತು ಹಿಸ್ಕಿದ ಅವರೆಬೇಳೆ ಅಂತಂದರೆ ಇದು ಒಣಗಿಸಿರುವಂಥದ್ದು. ನೀವು ಬೇಕಂತಂದರೆ ಅವರೆಬೇಳೆನ ತೆಗೆದುಕೋಬೋದು. ನನಗೆ ಮನೆಯಲ್ಲಿ ಹಿಸ್ಕಿದ ಅವರೆಕಾಳು ಇತ್ತು, ಅದರಿಂದ ಅದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ತೊಗರಿಬೇಳೆ ಇಷ್ಟು ತೆಗೆದುಕೊಂಡಿದ್ದೀನಿ, ತೊಗರಿಬೇಳೆ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನೀಟಾಗಿ ತೊಳೆಯೋಣ ನೀರು ಹಾಕಿ. ಅಷ್ಟು ಕೂಡ ತೊಳೆದಾದ್ಮೇಲೆ ಎಲ್ಲನೂ ಕೂಡ ಸೇರಿಸೋಣ, ಬೇಳೆ ಮತ್ತು ಕಡಲೆ ಬೀಜನ. ಅದರ ಜೊತೆಗೆ ನಾವು ನೀರನ್ನು ಸೇರಿಸೋಣ. ನೋಡಿ, ಈ ಚೆಂಬಲ್ಲಿ ನಾನು ಈಗ ಚೆಂಬು ತುಂಬ ನೀರನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ. ನೋಡಿ, ತರಕಾರಿ, ಬೇಳೆ ಮತ್ತು ಟೊಮೆಟೊ ಮೇಲೆ ನಿಮಗೆ ಇಷ್ಟು ನೀರು ಸಿಕ್ಕುತ್ತೆ. ಇಷ್ಟೇ ಸಾಕು, ನೀರು ಜಾಸ್ತಿ ಬೇಡ. ನೀವು ಬೇಕಂತಂದರೆ ಇನ್ನು ಹಾಕ್ಕೋಬೋದು, ಆದರೆ ತೆಳ್ಳಗಿದ್ದರೆ ತುಂಬ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಅದರಿಂದಾಗಿ ಇಷ್ಟೇ ನೀರು ಸಾಕು. ಇದರಲ್ಲಿ ತೋಯುವಷ್ಟು ನೀರನ್ನು ಹಾಕಿದ ಮೇಲೆ ನಾವು ಉಪ್ಪನ್ನು ಸೇರಿಸೋಣ. ಕಲ್ಲುಪ್ಪು ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡೋಣ. 3 ವಿಜಲನ್ನು ಕೂಗಿಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿ. 3 ವಿಜಲಲ್ಲ, 1 ವಿಜಲ್ ಸಾಕು. 3 ವಿಜಲ್ ಕೂಗಿಸ್ಕೋಬಾರ್ದು, 1 ವಿಜಲ್ ಸಾಕು.
ಬೇರೆ ಸಾಂಬಾರುಗಳಿಗೆ 3 ವಿಜಲ್ ಕೂಗಿಸ್ಕೊಂಡು ರೂಢಿ ಆಗಿಬಿಟ್ಟಿದೆ, ಅದರಿಂದಾಗಿ ಆ ರೀತಿ ಹೇಳಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಒಂದೇ ವಿಜಲ್ ಸಾಕು. ಈಗ ನಾವು ಕಾಯಿನ ತುರಿದಿಟ್ಕೊಳ್ಳೋಣ. ಅರ್ಧ ಹೋಲ್ ಕಾಯಿನ ತುರಿದಿಟ್ಕೋಬೇಕು. ನೋಡಿ, ಇಷ್ಟು ಕಾಯಿನ ತುರಿದಿಟ್ಕೊಂಡಿದ್ದೀನಿ, ಸಾಕು ಇಷ್ಟು ಕಾಯಿ ಆದರೆ. ಈಗ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ. ಇದನ್ನು ಕೂಡ ಅದೇ ಪ್ಲೇಟ್ಗೆ ಒಂದು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಕೂಡ. ಈಗ ಈರುಳ್ಳಿ ಕೂಡ ನೋಡಿ ಈ ರೀತಿ ಉದ್ದುದ್ದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿನ ನಾವು ಸುಳಿದು ಜಜ್ಜಿಟ್ಕೋಬೇಕು. ಯಾರಾದರೂ ತಿಂದೇ ಇರುವಂಥವರು ಬೆಳ್ಳುಳ್ಳಿನ ಹಾಕ್ಕೋಬೇಡಿ. ಬೆಳ್ಳುಳ್ಳಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬ್ರಾಹ್ಮಣರಲ್ಲಿ ಕೆಲವರು ತಿನ್ನೋದಿಲ್ಲ, ಅಂಥವರು ಹಾಕ್ಕೋಬೇಡಿ. ಈ ರೀತಿ ಬೆಳ್ಳುಳ್ಳಿನ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬೆಳ್ಳುಳ್ಳಿ ಹಾಕೋ ಹಾಗಿಲ್ಲ, ಆದರೆ ನಾನು ಸೇರಿಸ್ತಾ ಇದ್ದೀನಿ, ತುಂಬ ಟೇಸ್ಟ್ ಇರುತ್ತೆ ಅಂತ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಬೇಡ ಅಂತಂದವರು ಸ್ಕಿಪ್ ಮಾಡ್ಬೋದು. ರಸದ ಪುಡಿ ಖಾಲಿ ಆಗಿದೆ ಫ್ರೆಂಡ್ಸ್, ಮಾಡ್ಕೋಬೇಕಾಗತ್ತೆ. ಈಗ ರಸದ ಪುಡಿನ ಒಂದು 4-5 ಸ್ಪೂನಷ್ಟು ತೆಗೆದುಕೊಳ್ಳೋಣ. 2 3 4 5 ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕಂದರೆ ಸಾಂಬಾರು 10 ಜನಕ್ಕಾಗುವಷ್ಟು ನಾನು ಮಾಡ್ತಾ ಇರೋದು. ರಸದ ಪುಡಿ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ರಸದ ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ನೀವು ಬೇಕಂತಂದರೆ ಈ ರಸದ ಪುಡಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಂಗಡಿನಲ್ಲಿ ನೀವು ರಸದ ಪುಡಿ ಪ್ಯಾಕೆಟ್ ತಂದು ಕೂಡ ನೀವು ಸಾಂಬಾರು ಮಾಡ್ಕೋಬೋದು. ಈಗ ನಾವು ಒಂದು ವಿಜಲ್ ಕೂಗಿಸಿ 10 ನಿಮಿಷ ಆಯಿತು, ಗ್ಯಾಸ್ ಬಿಟ್ಟಿದೆ. ನೋಡೋಣ ತರಕಾರಿ ಎಲ್ಲ ಹೇಗೆ ಬೆಂದಿದೆ ಅಂತ. ನೋಡಿ, ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದೋಗಿದೆ ಫ್ರೆಂಡ್ಸ್. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ನಾವು ಒಂದು 3 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಸಾಕು ಅಷ್ಟು ಆಯಿಲು. ಅದರ ಜೊತೆಗೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿಸಿಡ ಅನ್ನಲಿ. ಈಗ ನಾವು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸೋಣ. ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸೋಣ. ಇಷ್ಟು ಚೆನ್ನಾಗಿ ಫ್ರೈ ಆಗಲಿ. ಒಂದೇ ಒಂದು ಚೂರು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಆಯಿಲು ಸಪ್ಪೆ ಇರುತ್ತೆ, ಈರುಳ್ಳಿನೂ ಸಪ್ಪೆ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಉಪ್ಪನ್ನು ಸೇರಿಸಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಒಗ್ಗರಣೆಗೆ. ಈರುಳ್ಳಿ ಫ್ರೈ ಆದಮೇಲೆ ಕೊಬ್ಬರಿ ಪುಡಿನ ನಾವು ತುರಿದುಕೊಂಡಿರುವಂಥದ್ದನ್ನು ಸೇರಿಸೋಣ. ಇದೇನು ತುಂಬ ಫ್ರೈ ಆಗುವ ಹಾಗಿಲ್ಲ, ಸುಮ್ಮನೆ ಆ ರೀತಿ ಕೈ ಆಡಿಸಿದ್ರೆ ಸಾಕು. ಈಗ ನಾವು ಸಾಂಬಾರನ್ನು ಪಾತ್ರೆಗೆ ಸೇರಿಸೋಣ. ಕುಕ್ಕರಲ್ಲಿ ಕೂಗಿಸಿಟ್ಕೊಂಡಿರೋಂಥ ಸಾಂಬಾರನ್ನೆಲ್ಲ ಸೇರಿಸ್ಬಿಡೋಣ. ಈಗ ರಸದ ಪುಡಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಇಷ್ಟೂ ಕೂಡ ಸೇರಿಸ್ಬಿಡೋಣ ಪಾತ್ರೆಗೆ.
ಇಷ್ಟು ಈಸಿಯಾಗಿರುವಂತಹ ಸಾಂಬಾರು ಯಾವುದಿದೆ ಫ್ರೆಂಡ್ಸ್. ಅಷ್ಟು ಬೇಗನೆ ಮಾಡ್ಬೋದು ಈ ಸಾಂಬಾರು. ತುಂಬ ಅತಿ ಬೇಗನೆ ಆಗುವಂಥ ಸಾಂಬಾರಾಗಿದೆ ಈ ಸಾಂಬಾರು. ಅಷ್ಟೇ ರುಚಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ತುಂಬ ಈಸಿಯಾದಂಥ ಸಾಂಬಾರು. ಅಷ್ಟು ರುಚಿ ಅಂತಂದರೆ ನಿಜವಾಗ್ಲೂ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಅಷ್ಟು ರುಚಿಯಾಗಿರುತ್ತೆ. ನಿಮಗೆ ಹೋಟೆಲ್ಗಿಂತ ಸೂಪರಾಗಿರುತ್ತೆ ಈ ಸಾಂಬಾರು. ಬ್ರಾಹ್ಮಣರು ಅದಕ್ಕೆ ಅಲ್ವೇ ಇಂಥ ರಸದ ಪುಡಿ ಅದು ಇದು ಉಪಯೋಗಿಸೋದು. ಜೀರ್ಣನೂ ಚೆನ್ನಾಗಾಗುತ್ತೆ, ಸಾಂಬಾರು ಟೇಸ್ಟ್ ಇರುತ್ತೆ. ತುಂಬ ರುಚಿಕರವಾದಂತಹ ಸಾಂಬಾರುಗಳು. ಅದರಿಂದಾಗೇ ಬ್ರಾಹ್ಮಣರು ಆ ರೀತಿ ಊಟ ಬಯಸೋದು. ಈ ಸಾಂಬಾರು ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ಇಡ್ಲಿಗೆ, ಮುದ್ದೆಗೆ ಯಾವುದಕ್ಕೂ ತಿಂತೀರಾ. ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ನೀವು ಉಪ್ಪೇನಾದರೂ ಕಡಿಮೆ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡು ಬೇಕಂದರೆ ಉಪ್ಪನ್ನು ಸೇರಿಸ್ಕೋಬೋದು. ಈಗ ಒಂದು 10 ನಿಮಿಷ ಕುದಿಸಿದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಚೆನ್ನಾಗಿ ಕುದಿಬೇಕು. 10 ನಿಮಿಷನೂ ಬೇಕಾಗಿಲ್ಲ ಫ್ರೆಂಡ್ಸ್ ಕುದಿಯೋಕ್ಕೆ. ಒಂದು 8 ನಿಮಿಷ ಕುದ್ದರೂ ಸಾಕು, ಅಷ್ಟು ರುಚಿ ಕೊಡುತ್ತೆ. ಈ ಸಾಂಬಾರಿಗೆ ನಾನು ಬೆಲ್ಲ ಸೇರಿಸ್ತಾ ಇಲ್ಲ. ಯಾಕಂತಂದರೆ ಕಡಲೆ ಬೀಜನೂ ಮತ್ತು ಸೋರೆಕಾಯಿ ಎರಡೂ ಸ್ವೀಟ್ ಕೊಡುತ್ತೆ. ಅದರಿಂದಾಗಿ ಬೆಲ್ಲ ಸೇರಿಸ್ತಾ ಇಲ್ಲ. ಮತ್ತು ಇಂಗನ್ನು ಕೂಡ ಸೇರಿಸ್ತಾ ಇಲ್ಲ. ಯಾಕಂತಂದರೆ ನಾವು ರಸದ ಪುಡಿಗೆ ಆಗಾಗಲೇ ನಾವು ರಸದ ಪುಡಿ ಮಾಡುವಾಗ ಇಂಗನ್ನು ಸೇರಿಸಿರ್ತೀವಿ, SSP ಇಂಗು. ಅದರಿಂದಾಗಿ ನಾನು ಸೇರಿಸ್ತಾ ಇಲ್ಲ. ಪುಡಿನಲ್ಲೇ ಇರುತ್ತೆ ಇಂಗು. ಇನ್ನೇನು ಆಯಿತು ಫ್ರೆಂಡ್ಸ್, ಸಾಂಬಾರು ಚೆನ್ನಾಗಿ ಕುದಿದಿದೆ. ಇನ್ನೇನು ಸ್ಟವ್ ಆಫ್ ಮಾಡೋದೆ. ತುಂಬಾ ರುಚಿ ಅಂತಂದರೆ ನೀವು ಒಂದು ಸಲ ಮಾಡಿದರೆ ಮತ್ತೆ ಇಷ್ಟು ಈಸಿ, ಇಷ್ಟು ಟೇಸ್ಟ್ ಅಂತ ಹೇಳಿ ನೀವು ಬಿಡೋದೇ ಇಲ್ಲ ಇಂಥ ಸಾಂಬಾರುಗಳನ್ನು. ನಿಜವಾಗಲೂ ಬ್ರಾಹ್ಮಣರ ಅದಕ್ಕೆ ಈ ರೀತಿ ತಿನ್ನೋದು. ಇಂಥ ಸಾಂಬಾರುಗಳು ಮಾಡ್ಕೊಳ್ತಾರ ಅಂತ ಇಷ್ಟಪಡ್ತೀರಾ. ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಎಷ್ಟು ರುಚಿ ಅಂತೀರಾ. ಏನು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಅಂತಂದರೆ ಅಷ್ಟು ಘಮ ಕೊಡ್ತಾ ಇದೆ ಫ್ರೆಂಡ್ಸ್. ಇಷ್ಟು ರುಚಿಯಾದ ಸಾಂಬಾರು ನೀವೆಂದು ತಿಂದಿರಲ್ಲ ಅಂತ ಅಂದ್ಕೊಳ್ತೀನಿ. ತಿಂದು ನೋಡಿ, ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬಾ ಟೇಸ್ಟಿ ಸಾಂಬಾರು ರೆಡಿ. ಸೋರೆಕಾಯಿ ಸಾಂಬಾರು ರೆಡಿ. ಥ್ಯಾಂಕ್ ಯು ವೆರಿ ಮಚ್.